Hello students, today I am discussing about Karnataka 10th lesson number 7, Colors of Silence. 10ನೇ ತರಗತಿ ಲೆಸನ್ ನಂಬರ್ 7ನೇ ಪಾಠನ ನಾನು ಇವತ್ತು ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥ ಪಾಠನ ಇವತ್ತು ಮಲ್ಟಿಪಲ್ ಚಾಯ್ಸ್ ಅನ್ನ ವೆರಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಅನ್ನ ತೆಗೆದಿದ್ದೀನಿ. ಆ ಥೀಮ್ ಮೇಲೆ ತೆಗೆದಿದ್ದೀನಿ ನಾನು. ಈ ಕ್ವಶನ್ಸ್ ಅಕಸ್ಮಾತ್ ಬೇರೆ ಕ್ವಶನ್ಸ್ ಗಳು ಬಂದ್ರೆ ಇದೇ ಥೀಮ್ ಮೇಲೆ ಇರುತ್ತೆ. ಈ ನಾನು ಹಾಕಿರ್ತಕ್ಕಂತ ಒಂದು ಥೀಮ್ ಬೇಸ್ಡ್ ಕ್ವಶನ್ಸ್ ಅನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಎಕ್ಸಾಮ್ ತುಂಬಾ ಹತ್ರ ಬರ್ತಾ ಇದೆ. ನೀವು ಈಗ ಸ್ವಲ್ಪ ನಿಮ್ಮ ಒಂದು ಇದನ್ನ ಗೇರ್ ಅಪ್ ಮಾಡಬೇಕು, ಅಂದ್ರೆ ಫಾಸ್ಟ್ ಮಾಡ್ಬೇಕು. ಈಗ ಸ್ವಲ್ಪ ಇನ್ನೊಂದು 15 ದಿವಸನೂ ಇಲ್ಲ. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ಓದ್ಲಿಕ್ಕೆ ಶುರು ಮಾಡಿ. ಎಲ್ಲಾ ವಿಡಿಯೋನು ಪುನಃ ನೋಡಿ. ಯಾವತ್ತೋ ಹಿಂದೆ ನೋಡಿದ್ದೆ ನಾನು ಸಾಕು ಅಂತ ತಿಳ್ಕೊಬೇಡಿ. ರಿವೈಸ್ ಮಾಡಿ, ಬೇಗ ರಿವೈಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳನ್ನು ಕೂಡ ಪುನಃ ರಿವೈಸ್ ಮಾಡಿ ನೋಡ್ಕೊಳ್ಳಿ. ಒಳ್ಳೆ ಮಾರ್ಕ್ಸ್ಗೆ ಅನುಕೂಲ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೌ ಲೆಟ್ ಅಸ್ ಮೂವ್ ಆನ್. ದ ಫಸ್ಟ್ ಕ್ವಶನ್. ಸತೀಶ್ ವಾಸ್ ಆಬ್ಸೆಂಟ್ ಫ್ರಮ್ ದ ಸ್ಕೂಲ್ ಬಿಕಾಸ್. ಸತೀಶ್ ಸ್ಕೂಲಿಂದ ಆಬ್ಸೆಂಟ್ ಆದ. ವೈ? ಬಿಕಾಸ್ 4 options are there. He was not well. He was not interested. He had some urgent work. He was busy at home. Which option is right? Yes. He was not well ಅಂದ್ರೆ ಚೆನ್ನಾಗಿರ್ಲಿಲ್ಲ, ಅಂದ್ರೆ ಹುಷಾರಿರ್ಲಿಲ್ಲ. He was not interested, ಅವನಿಗೆ ಆಸಕ್ತಿ ಇರ್ಲಿಲ್ಲ. He had some urgent work, ಅವನಿಗೆ ಕೆಲಸ ಇತ್ತು ತುಂಬಾ. He was busy at home, ಮನೆಯಲ್ಲಿ ಅವನು ತುಂಬಾ ಬ್ಯುಸಿ ಇದ್ದ. ಏನಕ್ಕೆ ಸ್ಕೂಲಿಂದ ಆಬ್ಸೆಂಟ್ ಆದ? He was not well. Yes, it is right answer. Option A. Yes, let us move on to the second question. The lesson Colors of Silence deals with the story of Colors of Silence ಅಂತಕ್ಕಂಥ ಪಾಠ ಯಾವ ಸ್ಟೋರಿಯನ್ನ ಡೀಲ್ ಮಾಡುತ್ತೆ, ಯಾವ ಸ್ಟೋರಿ ಬಗ್ಗೆ ಹೇಳುತ್ತೆ? ಆಥರ್ ನರೇನ್, ಇಂದರ್ ಕುಮಾರ್ ಗುಜ್ರಾಲ್, ಸತೀಶ್ ಗುಜ್ರಾಲ್, Surender. It is very easy question. Yes, think over the options. Which option is right? Think. Yes, option C is right. Satish Gujral. Yes, we move on to the third question. Satish could hear Surender only after he repeated the question 3 times because Satishu Surender ಕೂಗಿದ್ಕೆ ಮಾತಾಡಿದ್ದನ್ನ ಕೇಳಿಸ್ಕೊಳಕ್ಕೆ ಆಗಿದ್ದು ಓನ್ಲಿ ಆಫ್ಟರ್ ಹಿ ರಿಪೀಟೆಡ್ ದ ಕ್ವಶನ್ 3 times. ಅದೇ ಕ್ವಶನ್ ಅನ್ನ 3 ಸರಿ ಹೇಳಿದಾಗ ಮಾತ್ರ ಅವನಿಗೆ ಸ್ವಲ್ಪ ಕೇಳಿಸ್ತು. 3 ಸರಿ ಹೇಳಿದಾಗ ಕೇಳಿಸ್ತು. ಯಾಕೆ 3 ಸರಿ ಹೇಳ್ಬೇಕಾಯ್ತು? ಬಿಕಾಸ್ ಏಕೆಂದರೆ ಸುರೇಂದರ್ ಹ್ಯಾಡ್ ಬೀನ್ ಸ್ಪೀಕಿಂಗ್ ಸಾಫ್ಟ್ಲಿ. ಸುರೇಂದರ್ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದ. ಸತೀಶ್ ಹ್ಯಾಡ್ ಬೀನ್ ಇನ್ ಎ ಸ್ಲೀಪ್. ಸತೀಶು ಆಗ ನಿದ್ರೆಲಿದ್ದ. ಸತೀಶ್ ಹ್ಯಾಡ್ ಲಾಸ್ಟ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್. ಅವನಿಗೆ ಸೆನ್ಸ್ ಆಫ್ ಹಿಯರಿಂಗ್ ಅನ್ನ ಕಳ್ಕೊಂಡಿದ್ದ, ಅಂದ್ರೆ ಕೇಳಿಸಿಕೊಳ್ಳುವ ಶಕ್ತಿಯನ್ನ ಕಳ್ಕೊಂಡಿದ್ದ. ಸತೀಶ್ ಹ್ಯಾಡ್ ನಾಟ್ ಬೀನ್ ಲಿಸನಿಂಗ್ ಟು ಹಿಮ್. ಸತೀಶ್ ಅವನನ್ನ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ವಿಚ್ ಆಪ್ಷನ್ ಇಸ್ ರೈಟ್? ಥಿಂಕ್. ಯಾಕೆ ಸುರೇಂದರ್ 3 ಬಾರಿ ಹೇಳ್ಬೇಕಾಯ್ತು ಒಂದೇ ಮಾತನ್ನ? ಎಸ್, ಆಪ್ಷನ್ ಸಿ ಇಸ್ ರೈಟ್. ಸತೀಶ್ ಹ್ಯಾಡ್ ಲಾಸ್ಟ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್. ಸೆನ್ಸ್ ಆಫ್ ಹಿಯರಿಂಗ್ ಅಂದ್ರೆ ಕೇಳಿಸಿಕೊಳ್ಳುವುದನ್ನ ಕಳ್ಕೊಂಡಿದ್ದ. ಸೆನ್ಸ್ ಅವನಿಗೆ ಕಳ್ಕೊಂಡಿದ್ದ. ಅವನು ಆಕ್ಸಿಡೆಂಟ್ ಆದ್ಮೇಲೆ ಹಿಯರಿಂಗ್ ಸೆನ್ಸ್ ಕಳ್ಕೊಂಡಿದ್ದ. ಕ್ವಶನ್ ನಂಬರ್ 4. ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ವೆನ್. ಸತೀಶ್ ಒಂದು ಆಕ್ಸಿಡೆಂಟ್ಗೆ ಮೆಟ್ ಆದ, ಅಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತು. ವೆನ್, ಯಾವಾಗಪ್ಪ ಅಂದ್ರೆ ವೆನ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಜೊತೆ ಆಟ ಆಡುವಾಗ. when he was riding a bicycle ride ಮಾಡುವಾಗ. when he was crossing a rickety bridge, ಒಂದು ರಿಕೆಟಿ ಬ್ರಿಡ್ಜ್, ಒಂದು ದುರ್ಬಲವಾದಂತಹ ಒಂದು ಸೇತುವೆಯನ್ನ ಕ್ರಾಸ್ ಮಾಡುವಾಗ. ಆಪ್ಷನ್ ಡಿ, when he went on a ಸ್ಕೂಲ್ ಟ್ರಿಪ್ ಹೋಗುವಾಗ. ಎಸ್, ವಿಚ್ ಆಪ್ಷನ್ ಇಸ್ ರೈಟ್? ಟೆಲ್ ಮಿ. ಎಸ್, ಆಪ್ಷನ್ ಸಿ. he was crossing a rickety bridge. ಒಂದು ರಿಕೆಟಿ ಬ್ರಿಡ್ಜ್ ಅನ್ನ ಅವನು ಕ್ರಾಸ್ ಮಾಡುವಾಗ, ಅಂದ್ರೆ ಆ ರಿಕೆಟಿ ಬ್ರಿಡ್ಜ್ ತುಂಬಾ ದುರ್ಬಲವಾಗಿತ್ತು. ಬ್ರಿಡ್ಜ್ ತುಂಬಾ ಸ್ಟ್ರಾಂಗ್ ಇರಲಿಲ್ಲ. ಎಸ್, ವಿ ಮೂವ್ ಆನ್ ಟು ದಿ ಕ್ವಶನ್ ನಂಬರ್ 5. ಹೂ ಸಪೋರ್ಟೆಡ್ ಸತೀಶ್ ಇನ್ ಲರ್ನಿಂಗ್ ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್. ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್ ಅನ್ನ
ಸತೀಶ್ಗೆ ಯಾರು ಹೇಳ್ಕೊಡ್ತಾ ಇದ್ರು? ಸುರೇಂದರ್, ಹಿಸ್ ಟೀಚರ್ಸ್, ಹಿಸ್ ಫಾದರ್, ಹಿಸ್ ಬ್ರದರ್ ಇಂದರ್. ಥಿಂಕ್ ಮಾಡಿ. ಎಸ್, ಥಿಂಕ್ ಮಾಡಿ. ಎಸ್, ಆಪ್ಷನ್ ಡಿ, ಹಿಸ್ ಬ್ರದರ್ ಇಂದರ್. ನೋಡಿ, ಮಿಸ್ ಆಗಿ ಕೆಲವರು ಇದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರ್ತೀರಾ. ವೈ? ಯಾಕಪ್ಪ ಅಂದ್ರೆ ಅವನ್ ತಂದೆನಾ ಅಥವಾ ಬ್ರದರ? ಯಾರು ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್ ನ ಹೇಳ್ಕೊಟ್ಟಿದ್ದು? ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್ ಅನ್ನ ಹೇಳ್ಕೊಟ್ಟಿದ್ದು ಬ್ರದರ್ ಅಂತ ತಿಳ್ಕೊಬೇಕು ನೀವು. ಏನಿದ್ರು ಅವ್ರ ಅಪ್ಪಾಜಿ ಹೇಳ್ಕೊಟ್ಟಿದ್ದು ಬುಕ್ಸ್ ನ ಓದೋದ್ರ ಬಗ್ಗೆ, ರೀಡಿಂಗ್ ಬುಕ್ಸ್ ಬಗ್ಗೆ. ಆದ್ರೆ ವರ್ಡ್ಸ್ ಅಂಡ್ ಪ್ರೊನೌನ್ಸಿಯೇಷನ್ ಹೇಳ್ಕೊಟ್ಟಿದ್ದು ಇಸ್ ಬ್ರದರ್ ಇಂದರ್. ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಲ್ಲಿ. ಕ್ವಶನ್ ನಂಬರ್ 6. ಸತೀಶಸ್ ಫಾದರ್ ಎನ್ಕರೇಜ್ಡ್ ಹಿಮ್ ಟು ಲರ್ನ್ ಬೈ. ನೋಡಿ, ಈಗ ಸತೀಶಸ್ ಫಾದರ್ ಯಾವ ರೀತಿ ಎನ್ಕರೇಜ್ ಮಾಡಿದ್ರು ಅನ್ನೋ ಒಂದು ಕ್ವಶನ್ ಫ್ರೇಮ್ ಮಾಡಿದೆ. ಸತೀಶಸ್ ಫಾದರ್ ಯಾವ ರೀತಿ ಎನ್ಕರೇಜ್ ಮಾಡಿದ್ರು? ಯಾವ ರೀತಿ ಓದ್ಲಿಕ್ಕೆ ಎನ್ಕರೇಜ್ ಮಾಡಿದ್ರು? ಎಸ್, ಪ್ಲೇಯಿಂಗ್ ವಿತ್ ಫ್ರೆಂಡ್ಸ್, ಇಸ್ ಬ್ರದರ್ ಇಂದರ್, ಡ್ರಾಯಿಂಗ್ ಅಂಡ್ ಪೇಂಟಿಂಗ್, ರೀಡಿಂಗ್ ಬುಕ್ಸ್. ಯಾವುದ್ರ ಮೂಲಕ ಸತೀಶನನ್ನ ಕಲೀಲಿಕ್ಕೆ ಎನ್ಕರೇಜ್ ಮಾಡ್ತಾರೆ ಅವರ ತಂದೆ? ಎಸ್, ಆಪ್ಷನ್ ಸಿ, ಸಾರಿ, ಆಪ್ಷನ್ ಡಿ, ರೀಡಿಂಗ್ ಬುಕ್ಸ್. ಬುಕ್ಸ್ ನ ಓದು, ನಿನಗೆ ನಾಲೆಡ್ಜ್ ತಾನಾಗೆ ಬರುತ್ತೆ ಅಂತ ಎನ್ಕರೇಜ್ ಮಾಡ್ತಾರೆ. ಎಸ್, ಯು ಮೂವ್ ಟು ದಿ ಕ್ವಶನ್ ನಂಬರ್ 7. The turning point in Satish's life was. ಟರ್ನಿಂಗ್ ಪಾಯಿಂಟ್, ಸತೀಶ್ ಅವರ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇತ್ತು. ಅದು ಯಾವುದು ಹಾಗಾದ್ರೆ? ಲುಕಿಂಗ್ ಅಟ್ ಎ ಬರ್ಡ್ ವಿಚ್ ವಾಸ್ ಅನ್ಲೈಕ್ ಎನಿ ಹಿ ಹ್ಯಾಡ್ ಎವರ್ ಸೀನ್ ಬಿಫೋರ್. ಒಂದು ಬರ್ಡ್, ಅವನು ನೋಡದೇ ಇರುವಂತಹ, ಹಿಂದೆ ಎಂದೆಂದೂ ಕಾಣದೇ ಇರುವಂತಹ ಒಂದು ಬರ್ಡ್. ಅದು ತುಂಬಾ ಅನ್ಲೈಕ್ ಆಗಿತ್ತು. ಬೇರೆ ತರದ ಪಕ್ಷಿ ಅಲ್ಲ, ಸಾಮಾನ್ಯವಾಗಿ ನೋಡಿಲ್ಲದೆ ಇರೋ ಪಕ್ಷಿ. ಅನ್ಲೈಕ್ ಆಗಿತ್ತು ಅಂದ್ರೆ ಗೊತ್ತಿಲ್ಲದ ಪಕ್ಷಿ. ಆ ತರದವ್ನು ನೋಡೇ ಇಲ್ಲ, ಆ ತರದೊಂದು ಪಕ್ಷಿ. ಫಾಲ್ ಟು ದ ರ್ಯಾಪಿಡ್ಸ್ ಇನ್ ಕಾಶ್ಮೀರ್. ಕಾಶ್ಮೀರಲ್ಲಿ ಆ ರ್ಯಾಪಿಡ್ಸ್, ರಿವರ್ ಫ್ಲೋ ಆಗ್ತಿತ್ತಲ್ಲ, ಅದರೊಳಗೆ ಬಿದ್ದಿದ್ದು, ಅದು ಟರ್ನಿಂಗ್ ಪಾಯಿಂಟ್. ಅಡ್ಮಿಷನ್ ಟು ದ ನ್ಯೂ ಸ್ಕೂಲ್, ಹೊಸ ಸ್ಕೂಲ್, ಒಂದು ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾನ, ಅದು ಟರ್ನಿಂಗ್ ಪಾಯಿಂಟ್. ಹೈಕಿಂಗ್ ವಿತ್ ಹಿಸ್ ಫಾದರ್, ತಂದೆ ಜೊತೆ ಹೈಕಿಂಗ್ ಹೋಗಿರ್ತಾನಲ್ಲ, ಅದು ಟರ್ನಿಂಗ್ ಪಾಯಿಂಟ್. ಎಸ್, ವಿಚ್ ಒನ್ ಇಸ್ ರೈಟ್? ಥಿಂಕ್ ಓವರ್ ದ ಆಪ್ಷನ್ಸ್ ಒನ್ ಬೈ ಒನ್. ಎಸ್, ಆಪ್ಷನ್ ಎ. ಎಸ್, ಲುಕಿಂಗ್ ಅಟ್ ಎ ಬರ್ಡ್ ವಿಚ್ ವಾಸ್ ಅನ್ಲೈಕ್ ಎನಿ ಹಿ ಹ್ಯಾಡ್ ಎವರ್ ಸೀನ್ ಬಿಫೋರ್. ಅವನು ಇದುವರೆಗೂ ನೋಡಿಲ್ಲದೆ ಇರುವಂತಹ ಒಂದು ಬರ್ಡ್, ಅದು ಟರ್ನಿಂಗ್ ಪಾಯಿಂಟ್. ನೆನ್ಪಿಟ್ಕೋಬೇಕು. ಕ್ವಶನ್ ನಂಬರ್ 8. ದ ಓನ್ಲಿ ಸೊಲೇಸ್ ಫಾರ್ ಸತೀಶ್ ವಾಸ್. ಸತೀಶ್ಗೆ ಒಂದೇ ಒಂದು ಸೊಲೇಸ್ ಯಾವ್ದಪ್ಪ? ಯಾವ್ದಾಗಿತ್ತು ಸತೀಶ್ಗೆ ಸೊಲೇಸ್? ಸೊಲೇಸ್ ಅಂದ್ರೆ ಕಂಫರ್ಟ್ ಅಂತ. ಇಟ್ ಮೀನ್ಸ್ ತೃಪ್ತಿ ಸಿಗ್ತಿದ್ದು ಹೇಗೆ ಸತೀಶ್ಗೆ? ಹಿಸ್ ನ್ಯೂ ಪಾಸ್ಟ್ ಟೈಮ್ ಪೇಂಟಿಂಗ್. ಅವನ ಪಾಸ್ಟ್ ಟೈಮ್ ಅಂದ್ರೆ ಈ ಲೀಜರ್ ಟೈಮ್ ಅನ್ನ ಕಳೀತಿದ್ನಲ್ಲ ಪೇಂಟಿಂಗ್ ಅಲ್ಲಿ, ಅದು ಸೊಲೇಸ್, ಅದು ತೃಪ್ತಿ ಸಿಗ್ತಾ ಇತ್ತು ಅದರಲ್ಲಿ. ರೀಡಿಂಗ್ ಬುಕ್ಸ್, ದ ಸಪೋರ್ಟ್ ಆಫ್ ಹಿಸ್ ಮದರ್, ಆಪ್ಟಿಮಿಸ್ಟಿಕ್ ಫಾದರ್. ಆಪ್ಟಿಮಿಸ್ಟಿಕ್ ಅಂದ್ರೆ ಆಶಾವಾದಿ, ಮುಂದೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಆಶಾವಾದಿಯನ್ನ ಅವರ ತಂದೆಯನ್ನು ಹೊಂದಿದ್ದ. ವಿಚ್ ಆಪ್ಷನ್ ಇಸ್ ರೈಟ್ ಆನ್ಸರ್? ಎಸ್, ಟೆಲ್ ಮೀ. ಎಸ್, ಪೇಂಟಿಂಗು ಒಂದು ಸೊಲೇಸ್. ಅವನಿಗೆ ತೃಪ್ತಿ ಸಿಗ್ತಾ ಇದ್ದಿದ್ದೆ ಲೀಜರ್ ಟೈಮ್ ಅಲ್ಲಿ, ಪಾಸ್ಟ್ ಟೈಮ್ ಅಲ್ಲಿ ಪೇಂಟಿಂಗ್ ಮಾಡ್ತಿದ್ನಲ್ಲ. ಪಾಸ್ಟ್ ಟೈಮ್ ಅಂದ್ರೆ ಲೀಜರ್ ಟೈಮ್, ಆಗ ಪೇಂಟಿಂಗ್ ಮಾಡ್ತಿದ್ನಲ್ಲ, ಅದೊಂದೇ ಅವನಿಗೆ ಸಮಾಧಾನ ಸಿಗ್ತಿತ್ತು. ಬೇರೆ ಯಾವುದೂ ಅವನಿಗೆ ಸಮಾಧಾನ ಇರಲಿಲ್ಲ ಆಕ್ಸಿಡೆಂಟ್ ಆದ್ಮೇಲೆ. ಎಸ್, ಕ್ವಶನ್ ನಂಬರ್ 9. ಫಿಸಿಕಲ್ ಡಿಸಬಿಲಿಟಿ ಇಸ್ ಡ್ಯಾಶ್ ಬ್ಯಾರಿಯರ್ ಟು ಸಕ್ಸೆಸ್. ಫಿಸಿಕಲ್ ಡಿಸಬಿಲಿಟಿ ಇದೆಯಲ್ಲ, ದೈಹಿಕ ಅಂಗವಿಕಲತೆ, ಅದು ಬ್ಯಾರಿಯರ್, ತಡೆ, ಅಡ್ಡಿ ಆಗುತ್ತೆ ಟು ಸಕ್ಸೆಸ್. ಸಕ್ಸೆಸ್ಗೆ ಅಡ್ಡಿ ಆಗುತ್ತೆ, ಡ್ಯಾಶ್ ಅಡ್ಡಿ ಆಗುತ್ತೆ. ಅಡ್ಡಿ ಆಗಲ್ಲ, ಅಡ್ಡಿ ಆಗುತ್ತೆ. ಯಾವ್ದು ಕರೆಕ್ಟ್ ಹಾಗಾದ್ರೆ? ಮೋರ್ ಬ್ಯಾರಿಯರ್, ಹೆಚ್ಚು ಅಡ್ಡಿ ಆಗುತ್ತೆ. ಲೆಸ್ ಬ್ಯಾರಿಯರ್, ಕಡಿಮೆ ಅಡ್ಡಿ ಆಗುತ್ತೆ. ನೋ ಬ್ಯಾರಿಯರ್, ಅಡ್ಡಿ ಆಗೋದೇ ಇಲ್ಲ. ಎ ಲಿಟಲ್ ಬ್ಯಾರಿಯರ್, ಸ್ವಲ್ಪ ಮಾತ್ರ ಅಡ್ಡಿ ಆಗುತ್ತೆ. ಫಿಸಿಕಲ್ ಡಿಸಬಿಲಿಟಿ ಅನ್ನೋದು.
ಎಸ್, ಸತೀಶ್ ಗುಜ್ರಾಲ್ ಪಾಠದ ಪ್ರಕಾರ ದೈಹಿಕ ಅಂಗವಿಕಲತೆ ಸಕ್ಸೆಸ್ಗೆ ಬ್ಯಾರಿಯರ್. ಬ್ಯಾರಿಯರ್ ಅಂದ್ರೆ ಅಡ್ಡಿಪಡಿಸೋದು. ನೋ ಬ್ಯಾರಿಯರ್. ಎಸ್, ನೋ ಬ್ಯಾರಿಯರ್ ಟು ಸಕ್ಸೆಸ್. ಯಶಸ್ಸಿಗೆ ಅಡ್ಡಿ ಆಗಲ್ಲ ಯಾವುದೇ ಫಿಸಿಕಲ್ ಡಿಸಬಿಲಿಟಿ ಇದ್ರೂ ಕೂಡ, ಅಕಾರ್ಡಿಂಗ್ ಟು ದ ಸತೀಶ್ ಗುಜ್ರಾಲ್ಸ್ ಲೆಸನ್. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಸತೀಶ್ ಗುಜ್ರಾಲ್ ಫಿಸಿಕಲ್ ಡಿಸಬಿಲಿಟಿ ಇದ್ರೂ ಕೂಡ ಎಂತ ಸಾಧನೆ ಮಾಡ್ತಾರೆ. ಎಸ್, ವಿ ಮೂವ್ ಆನ್ ಟು ದಿ 10th question. Satish became not only an artist but also a dash. ಸತೀಶ್ ಒಬ್ಬ ಆರ್ಟಿಸ್ಟ್ ಮಾತ್ರ ಅಲ್ಲ, ಆದ್ರೆ ಒಬ್ಬ ಡ್ಯಾಶ್ ಕೂಡ. ಯಾರು? ಆಕ್ಟರ್, ರೈಟರ್, ಡೈರೆಕ್ಟರ್, ಮ್ಯೂಸಿಷಿಯನ್. ಒಬ್ಬ ರೈಟರ್ ಕೂಡ. ಎಸ್, ಆಪ್ಷನ್ ಬಿ. ಸತೀಶ್ ಬರೀ ಆರ್ಟಿಸ್ಟ್ ಮಾತ್ರ ಅಲ್ಲ, ಅವರು ರೈಟರ್ ಕೂಡ ಆಗಿದ್ರು. ಹಲವಾರು ಆರ್ಟ್ಗೆ ಸಂಬಂಧಪಟ್ಟಂತ ಬುಕ್ಸ್ ಅನ್ನು ಬರೆದಿದ್ದಾರೆ. ಎಸ್, ಕ್ವಶನ್ ನಂಬರ್ 11. ಸತೀಶ್ ಪೇಂಟಿಂಗ್ಸ್ ವರ್ ಎಕ್ಸಿಬಿಟೆಡ್ ಇನ್. ಸತೀಶ್ ಅವರ ಪೇಂಟಿಂಗ್ ಗಳನ್ನ ಎಕ್ಸಿಬಿಟೆಡ್ ಅಂದ್ರೆ ವಸ್ತು ಪ್ರದರ್ಶನಕ್ಕೆ ಇಟ್ಟಿರೋದು. ಎಲ್ಲಿ ಇಟ್ಟಿದ್ದಾರೆ? ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್, ದ ಹಿರೋಶಿಮಾ ಕಲೆಕ್ಷನ್, ವಾಷಿಂಗ್ಟನ್, ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ಡೆಲ್ಲಿ, ಆಲ್ ಆಫ್ ದಿ ಅಬೌವ್. ಎಲ್ಲದರಲ್ಲೂ ಇಟ್ಟಿದ್ದಾರೆ. 4ನೇ ಆಪ್ಷನ್ ಎಲ್ಲವೂ ಅಂತ. ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡೋಣ, ಹೇಳಿ. ಎಸ್, ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದಕ್ಕೆ ಈ ಆಪ್ಷನ್. ನೆನ್ಪಿಟ್ಕೊಳ್ಳಿ, ಈ ಸರಿ ನೀವು ಹೊಸದಾಗಿ ಬರಿತಾ ಇರೋದ್ರಿಂದ OMR ಶೀಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಆಲ್ ಆಫ್ ದಿ ಅಬವ್ ಅಂದ್ರೆ ಏನು, ನನ್ ಆಫ್ ದಿ ಅಬವ್ ಅಂದ್ರೆ ಏನು, ಎರಡು ಪದಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಲ್ ಆಫ್ ದಿ ಅಬವ್ ಅಂದ್ರೆ ಮೇಲಿನ ಎಲ್ಲವೂ ಉತ್ತರ ಆಗಿದ್ರೆ ಆಲ್ ಆಫ್ ದಿ ಅಬವ್ ಅಂತ. ಮೇಲಿನ ಯಾವುದೂ ಉತ್ತರ ಅಲ್ಲ ಅನ್ನೋದಕ್ಕೆ ನನ್ ಆಫ್ ದಿ ಅಬವ್ ಅಂತ. ನೆನ್ಪಿಟ್ಕೊಳ್ಳಿ. ಓಕೆ, ಇದೇ ಫಸ್ಟ್ ಟೈಮ್ ನೀವು OMR ನ ಫೇಸ್ ಮಾಡ್ತಾ ಇರೋದ್ರಿಂದ ಇಂಥವೆಲ್ಲ ನೀವು ನೆನ್ಪಿಟ್ಕೋಬೇಕು. ಎಸ್, ಕ್ವಶನ್ ನಂಬರ್ 12. ವಿ ಕ್ಯಾನ್ ಕನ್ಸಿಡರ್ ಸತೀಶ್ ಗುಜ್ರಾಲ್ ಆಸ್. ಸತೀಶ್ ಗುಜ್ರಾಲ್ ಅನ್ನ ನಾವು ಏನಂತ ಪರಿಗಣಿಸಬಹುದು? ಎ ಗ್ರೇಟ್ ಪೇಂಟರ್, ಎ ಗ್ರೇಟ್ ಆರ್ಕಿಟೆಕ್ಟ್, ಎ ಗುಡ್ ರೈಟರ್, ಆಲ್ ಆಫ್ ದಿ ಅಬೌವ್. ಎಸ್, ಥಿಂಕ್ ಮಾಡಿ. ಎಸ್, ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಎಲ್ಲವೂ ಮೂರು ಕೂಡ. ಪೇಂಟರ್ ಕೂಡ, ಆರ್ಕಿಟೆಕ್ಟ್ ಕೂಡ, ಗುಡ್ ರೈಟರ್ ಕೂಡ. ಕ್ವಶನ್ ನಂಬರ್ 13. ಸತೀಶ್ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್. ಎಸ್, ಸತೀಶ್ ವಾಸ್ ಅವಾರ್ಡೆಡ್. ಸತೀಶ್ಗೆ ಅವಾರ್ಡ್ ಆಗುತ್ತೆ ಆರ್ಡರ್ ಆಫ್ ದ ಕ್ರೌನ್ ಅಂತ. ಯಾವ್ದಕ್ಕೆ? ಫಾರ್. ಏನಕ್ಕೆ ಅವಾರ್ಡ್ ಕೊಟ್ರು? ಇಸ್ ರೈಟಿಂಗ್ ಆನ್ ಸೆವರಲ್ ಫಾರ್ಮ್ಸ್ ಆಫ್ ಆರ್ಟ್. ಕಲೆಯಲ್ಲಿ ಸೆವರಲ್ ಫಾರ್ಮ್ಸ್ ಅನ್ನ ಅವರು ರೈಟಿಂಗ್ ಮಾಡಿದ್ರಲ್ಲ, ಅದಕ್ಕೆ. ಆಪ್ಷನ್ ಬಿ, ದ ಡಿಸೈನ್ ಆಫ್ ದ ಬೆಲ್ಜಿಯನ್ ಎಂಬಾಸಿ ಇನ್ ನ್ಯೂ ಡೆಲ್ಲಿ. ಬೆಲ್ಜಿಯನ್ ಎಂಬಾಸಿನ ಡಿಸೈನ್ ಮಾಡಿದಕ್ಕೆ ನ್ಯೂ ಡೆಲ್ಲಿನಲ್ಲಿ. ಸ್ಕಲ್ಪ್ಚರ್, ಅವನ ಸ್ಕಲ್ಪ್ಚರ್ಗಳಿಗೆ. ಆಪ್ಷನ್ ಡಿ, ಪ್ರೂವಿಂಗ್ ದಟ್ ಫಿಸಿಕಲ್ ಡಿಸಬಿಲಿಟಿ ಇಸ್ ನೋ ಬ್ಯಾರಿಯರ್ ಟು ಸಕ್ಸೆಸ್. ಅದನ್ನ ಪ್ರೂವ್ ಮಾಡಿದ್ಕೆ, ಫಿಸಿಕಲ್ ಡಿಸಬಿಲಿಟಿ ಅನ್ನೋದು ನೋ ಬ್ಯಾರಿಯರ್ ಅಂತ ಪ್ರೂವ್ ಮಾಡಿದ್ಕೆ. ಯಾವ್ದಕ್ಕೆ ಹೇಳಿ? ಆರ್ಡರ್ ಆಫ್ ದಿ ಕ್ರೌನ್ ಕೊಟ್ಟಿದ್ದು ಏನಕ್ಕೆ? ಎಸ್, ಬೆಲ್ಜಿಯನ್ ಎಂಬಾಸಿಯನ್ನ ಡಿಸೈನ್ ಮಾಡಿದ್ದಕ್ಕೆ ನ್ಯೂ ಡೆಲ್ಲಿನಲ್ಲಿ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಎಸ್, ಶಾಲ್ ವಿ ಮೂವ್ ಆನ್ ಟು ಕ್ವಶನ್ ನಂಬರ್ 14. The Indian government honored Satish by awarding him. Indian government ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸತೀಶ್ ಗುಜ್ರಾಲ್ಗೆ ಆನರ್ ಮಾಡ್ತು, ಸನ್ಮಾನ ಮಾಡ್ತು. ಯಾವ್ದ್ರ ಮೂಲಕ? ಪದ್ಮಶ್ರೀ, ಜ್ಞಾನಪೀಠ ಅವಾರ್ಡ್, ಪದ್ಮಭೂಷಣ್, ಪದ್ಮ ವಿಭೂಷಣ್. ಎಸ್, ವಿಚ್ ಒನ್ ಇಸ್ ರೈಟ್? ಥಿಂಕ್ ಓವರ್ ಇಟ್ ಅಂಡ್ ಟೆಲ್ ಮಿ. ಎಸ್, ಆಪ್ಷನ್ ಡಿ, ಪದ್ಮ ವಿಭೂಷಣ್. ನೆನ್ಪಿಟ್ಕೊಳ್ಳಿ, ಪದ್ಮಭೂಷಣ್ ಬೇರೆ, ಪದ್ಮ ವಿಭೂಷಣ್ ಬೇರೆ, ಜ್ಞಾನಪೀಠ ಬೇರೆ, ಪದ್ಮಶ್ರೀ ಬೇರೆ, ಭಾರತ ರತ್ನ ಬೇರೆ. ಯಾವ್ದೋ ಒಂದು ಹಾಕ್ಬಿಟ್ಟಿರ. ಪದ್ಮ ವಿಭೂಷಣ್ ನೆನ್ಪಿಟ್ಕೊಳ್ಳಿ. ಪದ್ಮಭೂಷಣ್, ಪದ್ಮ ವಿಭೂಷಣ್. ಕೆಲವರು ಪದ್ಮಭೂಷಣ್ ಹಾಕ್ಬಿಡ್ತೀರಾ, ಎಲ್ಲೋ ಕೇಳಿದೀನಿ ಇದ ಅಂತ. ಪದ್ಮ ವಿಭೂಷಣ್ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ,
Move on to the 15th question. In despair, father and son returned home. The reason for their despair was, despair ಅಂದ್ರೆ ಹೋಪ್ಲೆಸ್, ಭರವಸೆನ ಕಳ್ಕೊಳ್ಳೋದು. ಏನಕ್ಕಾಗಿ ಅವರು ಭರವಸೆನ ಕಳ್ಕೊಂಡು ಮನೆಗೆ ಹೋದ್ರು? ಏನಕ್ಕೆ ಹಂಗಾಯ್ತು? ದ ರೀಸನ್ ಏನು? ಹೆಡ್ ಮಾಸ್ಟರ್ ಅಡ್ವೈಸ್ಡ್ ಹಿಮ್ ಟು ಅಡ್ಮಿಟ್ ಸತೀಶ್ ಟು ಎ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್. ಡೆಫ್ ಅಂಡ್ ಡಮ್ ಅಂದ್ರೆ ಕಿವುಡ ಮತ್ತು ಮೂಕರ ಶಾಲೆಗೆ ಸತೀಶ್ ಅವ್ರನ್ನ ಅಡ್ಮಿಟ್ ಮಾಡಿ ಅಂತ ಹೆಡ್ ಮಾಸ್ಟರ್ ಹೇಳಿದ್ದಕ್ಕೆ. ನೋ ಸ್ಕೂಲ್ ವಾಸ್ ರೆಡಿ ಟು ಅಡ್ಮಿಟ್ ಸತೀಶನ ಯಾವ ಸ್ಕೂಲು ಕೂಡ ಅಡ್ಮಿಟ್ ಮಾಡ್ಕೊಳಕ್ಕೆ ಸಿದ್ಧ ಇಲ್ಲ. ಹೆಡ್ ಮಾಸ್ಟರ್ ಟೋಲ್ಡ್ ದಟ್ ಸತೀಶ್ ವಾಸ್ ಡೆಫ್. ಹೆಡ್ ಮಾಸ್ಟರ್ ಹೇಳ್ತಾರೆ ಸತೀಶು ಕಿವುಡ ಅಂತ. ದೇ ಕುಡ್ ನಾಟ್ ಫೈಂಡ್ ಎ ಗುಡ್ ಸ್ಕೂಲ್. ಅವರು ಒಳ್ಳೆ ಸ್ಕೂಲ್ ಅನ್ನ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ವಿಚ್ ಆಪ್ಷನ್ ಇಸ್ ರೈಟ್? ಟೆಲ್ ಮಿ. ಎಸ್, ಯಾಕೆ ಭರವಸೆಯನ್ನ ಕಳ್ಕೊಂಡು ಅವರು ಮನೆಗೆ ಹೋಗ್ತಾರೆ? ಟೆಲ್ ಮಿ. ಎಸ್, ಆಪ್ಷನ್ ಎ. ಆಪ್ಷನ್ ಎ. ಹೆಡ್ ಮಾಸ್ಟರ್ ಅಡ್ವೈಸ್ಡ್ ಹಿಮ್ ಟು ಅಡ್ಮಿಟ್ ಸತೀಶ್ ಟು ಎ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್. ಡೆಫ್ ಅಂಡ್ ಡಮ್ ಅಂತ ಕನ್ಸಿಡರ್ ಮಾಡ್ಬಿಟ್ರಲ್ಲ, ಹಾಗಾಗಿ ಯಾವ ಸ್ಕೂಲು ಕೂಡ ಇನ್ನ ಅಡ್ಮಿಷನ್ ಕೊಡಲ್ಲ ಅಂತ ಬೇಜಾರಾಗಿ ಮನೆಗೆ ಹೋಗ್ತಾರೆ. ಆಪ್ಷನ್ ಬಿ ಕೂಡ ಕರೆಕ್ಟ್ ಅನ್ನೋ ತರನೇ ಕಾಣಿಸುತ್ತೆ. ಬಟ್ ಆಪ್ಷನ್ ಎ ಕೊಡದೇ ಇದ್ದಾಗ ಮಾತ್ರ ಬಿಗೆ ಹಾಕಿ. ಆಪ್ಷನ್ ಎ ಇರೋದ್ರಿಂದ ಎಗೆ ನೀವು ಪ್ರಿಫರೆನ್ಸ್ ಮಾಡಿ. ಓಕೆ. ಕ್ವೆಶ್ಚನ್ ನಂಬರ್ 16. What was special about the unlike bird in the garden? ಅನ್ಲೈಕ್ ಬರ್ಡ್ ಅಂತ ಫಸ್ಟ್ ಒಂದು ಕ್ವೆಶ್ಚನ್ ಅಲ್ಲಿ ಹೇಳಿದೆ ನಾನು. ಇದುವರೆಗೂ ನೋಡಿಲ್ದೇ ಇರೋ ಬರ್ಡ್ ಅದು. ಇದುವರೆಗೂ ಆ ತರ ಬರ್ಡ್ ಅವನ್ನೆಲ್ಲೂ ನೋಡೇ ಇರಲಿಲ್ಲ, ಅದಕ್ಕೆ ಅನ್ಲೈಕ್ ಅಂತ ಹಾಕಿದೀವಿ. ಅನ್ಲೈಕ್ ಬರ್ಡ್ ಇತ್ತಲ್ಲ, ಅದ್ರದ್ದು ಏನ್ ಸ್ಪೆಷಾಲಿಟಿ? ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ರೆಸ್ಟೇ ತಗೊಳ್ದೇ ಇರೋ ತರ ಅದು ಎನರ್ಜಿನ ಇಟ್ಕೊಂಡಿತ್ತು. ಇಟ್ ಕೆಪ್ ಡಾಟಿಂಗ್ ಹಿಯರ್ ಅಂಡ್ ದೇರ್. ಆ ಕಡೆ ಈ ಕಡೆ ತನ್ನ ಕಣ್ಣುಗಳನ್ನ ಅತ್ತ ಇತ್ತ ನೋಡ್ತಾ ಇತ್ತು ತುಂಬಾ ಸ್ಪೀಡ್ ಆಗಿ. ಇಟ್ಸ್ ಹೋಲ್ ಬಾಡಿ ವಾಸ್ ರೆಡಿ ಫಾರ್ ಫ್ಲೈಟ್ ಅಟ್ ಎನಿ ಮೂಮೆಂಟ್. ಅದರದ್ದು ಇಡೀ ಶರೀರ ಯಾವುದೇ ಮೂಮೆಂಟ್ ಅಲ್ಲಿ ಹಾರ್ಲಿಕ್ಕೆ ರೆಡಿ ಇತ್ತು. ಅದಕ್ಕೆ ರೆಸ್ಟ್ಲೆಸ್ ಎನರ್ಜಿ ಅಂತ ಕರೆದಿದ್ದು. ಮತ್ತೆ ಆಲ್ ಆಫ್ ದಿ ಅಬೌವ್, ಎಲ್ಲವೂ ಕೂಡ, ಮೇಲಿನ ಎಲ್ಲವೂ ಕೂಡ. ವಿಚ್ ಆಪ್ಷನ್ ಇಸ್ ರೈಟ್? ಎಸ್, ಈ ಮೂರೂ ಕೂಡ ಪಕ್ಷಿ ವಿಚಾರದಲ್ಲಿ ಕರೆಕ್ಟ್ ಇದೆ. ಎ ಬಿ ಸಿ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಉತ್ತರ ಆಗುತ್ತೆ. ಆಗ ನೀವು ಆಪ್ಷನ್ ಡಿ ಅನ್ನ ಸೆಲೆಕ್ಟ್ ಮಾಡಬೇಕು. ಎಸ್, ವಿ ಮೂವ್ ಆನ್ ಟು ದಿ 17th question. ಸತೀಶ್ ವಾಸ್ ಕಾನ್ಫೈನ್ಡ್ ಟು ಬೆಡ್ ಬಿಕಾಸ್ ಆಫ್. ಸತೀಶು ಕಾನ್ಫೈನ್ಡ್ ಟು ಬೆಡ್ ಆದ ಅಂದ್ರೆ, ಕಾನ್ಫೈನ್ಡ್ ಟು ಬೆಡ್ ಅಂದ್ರೆ ಈ ತುಂಬಾ ಸೀರಿಯಸ್ ಆದವರು ಹಾಸಿಗೆ ಮರದಿಂದ ಎದ್ದೇಳಲ್ವಲ್ಲ, ಅದು ಹಾಸಿಗೆ ಹಿಡಿದ್ಬಿಟ್ಟ. ಯಾಕೆ? ದ ಆಕ್ಸಿಡೆಂಟ್ ಇನ್ ಕಾಶ್ಮೀರಲ್ಲಿ ಆಕ್ಸಿಡೆಂಟ್ ಆಯ್ತು. ದ ಬೌಟ್ಸ್ ಆಫ್ ಫೀವರ್, ಜ್ವರ ಬಂತು. ದ ಇನ್ಫೆಕ್ಷನ್ ಆನ್ ಹಿಸ್ ಲೆಗ್ ಅಲ್ಲಿ ಇನ್ಫೆಕ್ಷನ್ ಆಯ್ತು. ದ ಹಿಯರಿಂಗ್ ಪ್ರಾಬ್ಲಮ್, ಕೇಳಿಸ್ಕೊಳ್ಳುವಂತ ಪ್ರಾಬ್ಲಮ್ ಶುರುವಾಯಿತು. ಯಾವುದು? ಎಸ್, ಆಪ್ಷನ್ ಎ, ದ ಆಕ್ಸಿಡೆಂಟ್ ಇನ್ ಕಾಶ್ಮೀರ್. ಇದೇ ಮೇನ್ ಪ್ರಾಬ್ಲಮ್. ಬೌಟ್ಸ್ ಆಫ್ ಫೀವರ್ ಇತ್ತು, ಅದು ಹುಷಾರಾಗ್ತಾ ಇತ್ತು. ಇನ್ಫೆಕ್ಷನ್ ಲೆಗ್ ಅಲ್ಲಿ ಇತ್ತು, ಆಪರೇಷನ್ ಆಯ್ತು, ಸರಿ ಆಯ್ತು. ಹಿಯರಿಂಗ್ ಪ್ರಾಬ್ಲಮ್ ಇತ್ತು, ಸರಿ ಆಯ್ತು. ಆದ್ರೆ ಮುಖ್ಯ ಕಾರಣ ದ ಆಕ್ಸಿಡೆಂಟ್ ಇನ್ ಕಾಶ್ಮೀರ್. ಇದೇ ಹಾಸಿಗೆ ಹಿಡಿಯ ಮಾಡಿತ್ತು. ಎಸ್. Question number 18 and the last question of this lesson. The school informed Mr. Avtar Narain that they couldn't keep Satish in school due to. ಸ್ಕೂಲು ಅವರ ತಂದೆ ಅವತಾರ್ ನರೇನ್ ಇದ್ರಲ್ಲ, ಸತೀಶ್ ಅವ್ರ ತಂದೆ. ಕೇಳ್ಬೋದು ಸತೀಶ್ ಅವ್ರ ತಂದೆ ಯಾರು ಅಂತ. ಅವತಾರ್ ನರೇನ್, ನೆನ್ಪಿಟ್ಕೊಳ್ಳಿ. that they couldn't keep ಸತೀಶ್. ಅವತಾರ್ ನರೇನ್ಗೆ ಅವ್ರು ಹೇಳ್ತಾರೆ, ಹೆಡ್ ಮಾಸ್ಟರು, ಸ್ಕೂಲ್ನ ಹೆಡ್ ಮಾಸ್ಟರ್ಸ್, ಸತೀಶನನ್ನ ನಾವು ಸ್ಕೂಲಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ರು. ಡ್ಯೂಟ್ ಅಂದ್ರೆ ರೀಸನ್ ಅಂತ. ಏನಕ್ಕೆ ಹಂಗಂದ್ರು? ದ ಆಕ್ಸಿಡೆಂಟ್ ಇನ್ ಕಾಶ್ಮೀರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಫ್ರೀಕ್ವೆಂಟ್ ಬೌಟ್ಸ್ ಆಫ್ ಫೀವರ್, ಅವಾಗ ಜ್ವರ ಬರ್ತಾ ಇತ್ತು. ದ ಇನ್ಫೆಕ್ಷನ್ ಆನ್ ಹಿಸ್ ಲೆಗ್, ಒಂದು ಲೆಗ್ ಅಲ್ಲಿ ಇನ್ಫೆಕ್ಷನ್ ಇತ್ತು. ನೆಕ್ಸ್ಟ್, ಹಿಸ್ ಫ್ರೀಕ್ವೆಂಟ್ ಅಬ್ಸೆನ್ಸ್ ಅಂಡ್ ಹಿಸ್ ಹಿಯರಿಂಗ್ ಪ್ರಾಬ್ಲಮ್.
ಎಸ್, ಯಾಕೆ ಹಂಗಂದ್ರು? ಯಾಕೆ ಸ್ಕೂಲಲ್ಲಿ ಇಟ್ಕೊಳಕ್ಕಾಗಲ್ಲ ಅಂದ್ರು? ಎಸ್, ಆಪ್ಷನ್ ಡಿ. ಆಪ್ಷನ್ ಡಿ. ಎಸ್, ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸ್ ಅಂಡ್ ಹಿಸ್ ಹಿಯರಿಂಗ್ ಪ್ರಾಬ್ಲಮ್. ಅವಾಗ ಅಬ್ಸೆನ್ಸ್ ಆಗ್ತಿದ್ನಲ್ಲ ಅದು, ಮತ್ತೆ ಅವನು ಕೇಳಿಸ್ಕೊಳ್ತಕ್ಕಂತ ಪ್ರಾಬ್ಲಮ್ ಇತ್ತು, ಹಿಯರಿಂಗ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅವರು ಸ್ಕೂಲಲ್ಲಿ ಇಟ್ಕೊಳಕ್ ಆಗಲ್ಲ ಅಂತ ಹೆಡ್ ಮಾಸ್ಟರು ಅವತಾರ್ ನಾರಾಯಣ್ಗೆ ಹೇಳ್ತಾರೆ. ಇದು ಕ್ವಶನ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್ ಆಯ್ತು. ನೆಕ್ಸ್ಟ್ ನನ್ನ ಮುಂದಿನ ವಿಡಿಯೋ ಮತ್ತೆ 7th ಪೋಯಮ್ ದ ಬ್ಲೈಂಡ್ ಬಾಯ್ ಮೇಲೆ ಮಾಡ್ತೀನಿ. ಹಾಗಾಗಿ ಅಲ್ಲಿವರೆಗೂ ಕೂಡ ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಆದಷ್ಟು ಬೇಗ ವಿಡಿಯೋಸ್ ಮಾಡ್ಕೊಡ್ತೀನಿ. ಅದಾದ್ಮೇಲೆ ಸಪ್ಲಿಮೆಂಟ್ ರೀಡಿಂಗ್ ಮಾಡ್ತೀನಿ. ಅದಾದ್ಮೇಲೆ ಇನ್ನು ಗ್ರಾಮರ್ ಪಾಯಿಂಟ್ಸ್ ಇದೆ, ಗ್ರಾಮರ್ ಸ್ವಲ್ಪ ಮಾಡಿದೀನಿ, ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಅದನ್ನ ಮಾಡ್ಕೊಡ್ತೀನಿ. ಎಕ್ಸಾಮ್ ಅಷ್ಟರಲ್ಲಿ ಎಲ್ಲಾ ಪಾಯಿಂಟ್ಸ್ ಮುಗಿಸ್ಕೊಡ್ತೀನಿ. ನೀವು ಪ್ರತಿಯೊಂದು ವಿಡಿಯೋನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ತುಂಬಾ ಹತ್ರ ಬರ್ತಾ ಇದೆ. ಹಾಗಾಗಿ ಈ ಟೈಮಲ್ಲಿ ನೀವು ಜಾಸ್ತಿ ಓದ್ಬೇಕಾಗುತ್ತೆ. ಮರ್ತ್ಕೋಬೇಡಿ. ಮರ್ತ್ಕೊಂಡ್ರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಆಗಿ ಯಾವುದೋ ಒಂದು ಆಪ್ಷನ್ಗೆ ಶೇರ್ ಮಾಡ್ಬಿಡ್ತೀರಾ. ಮರಿಬಾರದು ಅಂದ್ರೆ ಪದೇ ವಿಡಿಯೋಸ್ ಅನ್ನು ನೋಡ್ತಾ ಪದೇ ನೆನಪು ಮಾಡ್ಕೊಳ್ತಾ ಹೋಗಿ. ತುಂಬಾ ಹತ್ರ ಆಗ್ತಾ ಇದೆ, ಇನ್ನೂ ಒಂದು ವಾರ ಇದೆ, 15 ದಿವಸ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ನೆಗ್ಲಿಜೆನ್ಸಿ ನಿಮ್ಮನ್ನ ಮಾರ್ಕ್ಸ್ ಅನ್ನ ಕಡಿಮೆ ಮಾಡಿಸ್ಬಿಡುತ್ತೆ. ಹಂಗಾಗಿ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಮತ್ತೆ ಇದ್ರ ಅಗತ್ಯ ಬೇರೆಯವ್ರಿಗೂ ಕೂಡ ಇದ್ರೆ, ಇಂಥ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ, ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರ್ಲಿ. ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಶೇರ್ ಮಾಡಿ ಅವ್ರಿಗೂ ಕೂಡ. ಮತ್ತೆ ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಇದ್ರ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಮುಂದಿನ ವಿಡಿಯೋ ಪೋಯಮ್ ನಂಬರ್ 7 ದ ಬ್ಲೈಂಡ್ ಬಾಯ್ ಅದನ್ನ ನೆಕ್ಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.